ಹ್ಮ್. ಇವತ್ತು ಸೈಟ್ವರೆಗೆ ಹೋಗ್ಬೇಕು. ಸಹನಾ ಕಾಲ್ ಮಾಡಿ ಹೇಳ್ಬಿಡೋಣ 2 ಅವರ್ ಲೇಟ್ ಆಕೈತಿ ಇವತ್ತು ಅಂತೇಳಿ. ಆಮೇಲೆ ಈ ಪಲ್ಲವಿ ಫೈಲ್ ವಿಷಯ ಒಂದು ಇವತ್ತ ಬಗೆಹರಿಸ್ಬೇಕು. ಹ್ಞೂ, ಅದಕ್ಕೂ ಒಂದು ದಾರಿ ಹುಡ್ಕೊಂಡು. ಹಲೋ ಸಹನಾ, ಹಾಂ ಹೇಳಿ ಸರ್. ಅದೇನಿಲ್ಲ, ಇವತ್ತು ಒಂಚೂರು ಸೈಟ್ ವಿಸಿಟ್ ಐತಿ. ನಾನು ಒಂದು 2 ಅವರ್ ಲೇಟಾಗಿ ಬರ್ತೀನಿ ಆಫೀಸ್ಗೆ. ಅದನ್ನ ಇನ್ಫಾರ್ಮ್ ಮಾಡೋಕ್ಕಂತ ಕಾಲ್ ಮಾಡಿದೆ. ಯಾವುದಾದ್ರೂ ಮೀಟಿಂಗ್ ಇದ್ರೆ ಪೋಸ್ಟ್ಪೋನ್ ಮಾಡಿಬಿಡು. ಹೌದಾ, ಸರಿ ಸರ್, ನಾನು ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿನ್ನೆ ರಮೇಶ್ ನನ್ನ ತಮ್ಮ ಒಂದು ಫೈಲ್ ತಂದು ಕೊಟ್ಟಿದ್ದೆ ಸಿಗ್ನೇಚರ್ ಮಾಡೋಕ್ಕಂಥೇಳಿ. ಆ ಫೈಲ್ನ ನಾನು ತೊಗೊಂಡು ಬಂದಿದ್ದೆ ಸಿಗ್ನೇಚರ್ ಮಾಡಬೇಕು ಅಂಥೇಳಿ. ಬಟ್ ಆ ಫೈಲ್ನಾಗ ಏನೈತಿ ಅಂತ ನಾನು ನೋಡಿದ್ದಿಲ್ಲ. ಭಾಳ ಹೊತ್ತಾದ್ಮೇಲೆ ನೋಡಿದೆ ಏನೈತಿ ಫೈಲ್ನಾಗ ಅಂಥೇಳಿ. ಆ ಫೈಲ್ ನಾನು ನಿನಗೆ ಹೇಗೈತೋ ಹಾಗೆ ವಾಟ್ಸಪ್ ಮಾಡಿರ್ತೀನಿ. ಅದ್ರದ್ದೊಂದು ಡೂಪ್ಲಿಕೇಟ್ ಪ್ರಿಂಟ್ ಸೇಮ್ ಫೈಲ್ ನಂಗೆ ರೆಡಿ ಆಗ್ಬೇಕು. ಡೂಪ್ಲಿಕೇಟ್ ಕಾಪಿನಾ? ಯಾಕೆ ಸರ್? ಇಲ್ಲಿ ನೀವು ಬಾಸ, ನಾನು ಬಾಸ? ಸಾರಿ ಸರ್, ನೀವೇ ಬಾಸು. ಅಲ್ಲ, ಡೂಪ್ಲಿಕೇಟ್ ಪ್ರಿಂಟ್ ಅಂದ್ರಲ್ಲ, ಸೊ ಅದಕ್ಕೆ. ಒಂದು ಎಮರ್ಜೆನ್ಸಿ ಕೆಲಸ ಆಗಬೇಕಾಗಿತ್ತು. ಸೊ ಆ ಕಾಪಿ ಡೂಪ್ಲಿಕೇಟ್ ಪ್ರಿಂಟ್ ಬೇಕು. ಅದು ಡೂಪ್ಲಿಕೇಟ್ ಫೈಲ್ ಅಂತ ಯಾರಿಗೂ ಗೊತ್ತಾಗಬಾರ್ದು ಸಹನಾ, ಯಾರಿಗೂ ಗೊತ್ತಾಗಬಾರ್ದು, ರಮೇಶ್ಗೂ ಗೊತ್ತಾಗಬಾರ್ದು. ಓಕೆ ಸರ್, ನೀವು ಹೇಗೆ ಹೇಳ್ತೀರಾ ಹಾಗೆ. ಅದ್ರದ್ದು ಸಾಫ್ಟ್ ಕಾಪಿ ಕಳಿಸ್ಕೊಡಿ, ನಾನು ಪ್ರಿಂಟ್ ಮಾಡಿಸಿ ಇಟ್ಟಿರ್ತೀನಿ. ಹಾಂ, ಇನ್ನೊಂದು ವಿಷಯ, ನಾ ಬರೋಕ್ಕಿಂತ ಮುಂಚೆ ಅದು ನನ್ನ ಟೇಬಲ್ ಮೇಲೆ ಇರಬೇಕು. ಹಾಂ ಸರಿ ಸರ್. ಸರ್, ಹಾಂ ಹೇಳು. ಅದು ಫೈಲ್ ಕವರ್ ಸಹಿತನ ಕಳಿಸ್ಕೊಡಿ ಸರ್, ಅಂದರೆ ಡೂಪ್ಲಿಕೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಫೈನ್, ಕಳಿಸ್ಕೊಡ್ತೀನಿ, ಬೇಗ ಆಗ್ಬೇಕು ಕೆಲಸ. ಸರಿ ಸರ್, ಓಕೆ. ಸರಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ ಹೇಳು. ಓಕೆ ಸರ್. ಈಗ ರಿಯಲ್ ಆಟ ಶುರು. ಪಲ್ಲವಿ, ನೀನು ಸುಳ್ಳ ಫೈಲ್ ನನ್ನ ಕಡೆ ಸಿಗ್ನೇಚರ್ ಮಾಡಿಸ್ಕೊಂಡು ICICI ಬ್ಯಾಂಕ್ ಒಳಗೆ ನನ್ನ ಹೆಸರಲ್ಲಿ 10 ಲಕ್ಷ ರೂಪಾಯಿ ಲೋನ್ ತೊಗೋಬೇಕಂತ ನೀ ಪ್ಲ್ಯಾನ್ ಮಾಡಿದಿ. ನಿನ್ನ ಪ್ಲ್ಯಾನ್ನ ನಾನು ಇವಾಗ ಉಲ್ಟಾ ಮಾಡ್ತೇನೆ, ನೋಡ್ತೀರಿ. ಗುಡ್ ಮಾರ್ನಿಂಗ್ ಬಾಬಾ. ಓ ಪಲ್ಲವಿ, ಗುಡ್ ಮಾರ್ನಿಂಗ್. ಏನ ಆಫೀಸಿಗೆ ಬರೋಂಗಿಲ್ಲ? ಇಲ್ಲ, ಅದಕ್ಕೆ ರೆಡಿ ಆಗೇನ್ರಿ, ಬರ್ತೀನಿ. ಹೌದಾ, ಅಂದಂಗೆ ಪಲ್ಲವಿ, ನಾನೊಂದು ಸೈಟ್ ವಿಸಿಟ್ ಹೊಂಟೀನಿ. ನೀನು ಬಂದಿದ್ರೆ ಚೆಂದಾಗಿರ್ತಿತ್ತು. ನಿಂಗೂ ಸ್ವಲ್ಪ ನಾಲೆಜ್ ಬರ್ತಿತ್ತು. ನಾಳೆ ರಮೇಶ್ಗೆ ಒಂದು ಕಂಪ್ನಿ ಹ್ಯಾಂಡಲ್ ಮಾಡೋಕ್ಕೆ ಕೊಟ್ನಿ ಅಂತಂದ್ರೆ ನೀನು ಅದ್ರ ಪಾರ್ಟ್ನರ್ಶಿಪ್ ಆಗಿರ್ತಿ, ನಿನಗೂ ಎಲ್ಲ ಥರ ನಾಲೆಜ್ ಸಿಗ್ತಿತ್ತಲ್ಲ. ಸೊ ಈಗಿನ ಥರ ನನ್ನ ಜೊತೆ ಒಂದು ಸೈಟ್ ವಿಸಿಟ್ ಮಾಡಿದ್ರೆ ನಿಂಗೂ ಎಲ್ಲ ಗೊತ್ತಾಕೈತಿ. ಬರ್ಬೋದಾ ನನ್ನ ಜೊತೆ? ಸೈಟ್ ವಿಸಿಟಾ? ಇಲ್ಲ ಬಾಬಾ, ಇಲ್ಲ. ಇವರು ಹೇಳಿದ್ರು ನಂಗೆ, ನೀವು ಫೈಲ್ ಸಿಗ್ನೇಚರ್ ಮಾಡಿಟ್ರಲ್ಲ, ಆಫೀಸ್ನಾಗ ಇಟ್ರ ಅಂತ ಹೇಳಿದ್ರಲ್ಲ, ಅದನ್ನು ಕಲೆಕ್ಟ್ ಮಾಡು ಅಂಥೇಳಿ. ಇಲ್ಲ, ನಾನು ಆಫೀಸ್ಗೆ ಹೋಗ್ತೀನಿ. ಸೈಟ್ ವಿಸಿಟು ಮತ್ತೊಂದು ಸಲ ಯಾವಾಗಾರ. ಈಗ ಬೇಡ. ನೋ ಪಲ್ಲವಿ, ಕೆಲಸದಾಗ ನಾನು ಮನೆಯವರು ಹೊರಗಿನವರು ವರ್ಕರ್ಸು ಅಂತ ನೋಡೋಂಗಿಲ್ಲ. ನನಗೆಲ್ಲರೂ ಒಂದು. ನೀನು ನನ್ನ ಕಂಪ್ನಿ ಒಳಗೆ ಕೆಲಸ ಮಾಡ್ತೀಯ ಅಂತಂದಮೇಲೆ ನೀನು ನನ್ನ ಕಂಪ್ನಿ ವರ್ಕರ್ರಿ. ನೀನು ಹೇಳ್ದಂಗೆ ಕೇಳಲೇಬೇಕು. ಆ ಫೈಲ್ ಕಲೆಕ್ಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಆಮೇಲೆ ರಮೇಶ್ ಆಫೀಸ್ಗೆ ಹೊಂಟಿಲ್ಲ ಇವತ್ತು. ಅವ್ನು ನಾ ಬೇರೆ ಕೆಲಸ ವಹಿಸಿನೇ ಅಲ್ಲಿ ಹೊಂಟಾನೆ. ಆಫೀಸ್ಗೆ ಹೋಗಿಲ್ಲ, ನೀನೇ ಕಲೆಕ್ಟ್ ಮಾಡ್ಬೇಕು ಅದನ್ನು ಫೈಲ್. ನಾವು ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡೋಣ. ಅಷ್ಟಕ್ಕೂ ನೀ ಯಾಕೆ ಫೈಲ್ ಅನ್ನತಿ? ಅದ್ರೊಳಗೆ ಅಂಥದ್ದೇನೈತಿ? ಇಲ್ಲ ಬಾಬಾ, ಅದ್ರೊಳಗೆ ಏನು ಇರ್ತೈತಿ? ಏನಿಲ್ಲರಿಪ್ಪ, ಹಾಗೇನಿಲ್ಲ. ಸರಿ, ನಿಮ್ಮ ಜೊತೆ ಸೈಟ್ ವಿಸಿಟ್ ಅಲ್ಲ, ನಾ ಬರ್ತೀನಿ, ಆಮೇಲೆ ಫೈಲ್ ಕಲೆಕ್ಟ್ ಮಾಡ್ತೀನಿ. ಹಾಂ ಸರಿ, ಆಯಿತು. ಲಗುನ ಹೋಗಿ ಟಿಫಿನ್ ಮಾಡ್ಕೊಂಡು ಬಾ, ಹೋಗೋಣಂತ. ಸರಿ, ಮಾಡ್ಕೊಂಬರ್ತೀನಿ ರೀ, ಬ್ಯಾಗ್ ತೊಗೊಂಡು ಬರ್ತೀನಿ. ಓಕೆ. ಪಲ್ಲವಿ, ಇವತ್ತು ನೀ ನನ್ನ ಕೈ ಒಳಗೆ ಸಿಕ್ಕಿಬಿತ್ತು. ಆ ಫೈಲ್ ಒಳಗೆ ಯಾಕೆ ಆ ಫೈಲ್ನ ಗೋಲ್ಮಾಲ್ ಮಾಡಿ ನನ್ನ ಕಡೆ ಸಿಗ್ನೇಚರ್ ಮಾಡಿಸ್ಕೊಕತ್ತಿದ್ದಿ ಅಂಥೇಳಿ ಗೊತ್ತಾಗೋಂಗೆ ಮಾಡ್ಕೋತೀನಿ. ಅದಕ್ಕೆ ಅಲ್ಲ ಈ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಿ ಸಿದ್ಧಾರ್ಥ. ನಿಮ್ಮಂಥವ್ರು ಇಲ್ಲದೇನ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಕ್ಕಾತ? ಹಾಂ ಅಣ್ಣ ಅಣ್ಣ. ಹಾಂ ಶಶಿ, ಹೇಳು. ಯಾವ ಲೋಕದಾಗಿದ್ದಪ್ಪ? ಏನು ವಿಚಾರ ಮಾಡ್ತೀವಿ ಅಂತ ಅಂದ? ಏನಿಲ್ಲ,
ಅದಂಗೆ ಶಶಿ ನೀನು ಏನೋ ಮಾತಾಡ್ಬೇಕಂತ ನನ್ನ ಜೊತೆ ಏನು ವಿಚಾರ ಅದ ಏನು ಹೇಳಲೇ ಇಲ್ಲ ಏನು ಏನು ಹೇಳಬೇಕಿತ್ತು ಅಯ್ಯೋ ಅಣ್ಣ ಅರುಣ ಎಲ್ಲರ ಟ್ರಿಪ್ ಹೋಗುನು ಮಳೆಗಾಲ ಫಾಲ್ಸಿಗೆ ಹೋಗುನು ಅನ್ನತ್ತಿದ್ರ ಅವರು ಬರ್ತಾರಂತ ನಾವು ಎಲ್ಲರ ಕೂಡಿ ಹೋಗುನು ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ನಿಮ್ಮ ಪರ್ಮಿಷನ್ನು. ಅಯ್ಯೋ ಹುಚ್ಚು ನಿನ್ನ ಮದುವೆ ಆಗೋ ಹುಡುಗನ ಜೊತೆ ನೀ ಅಡ್ಡಾಡಕ್ಕೆ ನನ್ನ ಪರ್ಮಿಷನ್ ಯಾಕೆ ತಗೋಬೇಕು ಧಾರಾಳವಾಗಿ ಹೋಗ್ಬಾ ಆದ್ರೆ ಹುಷಾರಾಗಿ ಸೇಫಾಗಿ ಹೋಗ್ಬಾರಷ್ಟು ಹೋಗಿ ಬಾನ. ಅಣ್ಣ ಹೋಗಿ ಬರುತ್ತಲ್ಲ ನೀನು ಬರಬೇಕು ಎಲ್ಲರೂ ಸೇರಿ ಹೋಗಿ ಬರೋಣ. ನೋ ಸಿದ್ಧಾಂತ್ ನನ್ನ ಇದಕ್ಕೆಲ್ಲ ಎಳ್ಯಾಕೆ ಹೋಗ್ಬೇಡ್ರಿ ಈಗಾಗಲೇ ಶಶಿ ಎಂಗೇಜ್ಮೆಂಟ್ ಅಂತ ಹೇಳಿ ಭಾಳ ಕಂಪ್ನಿಗೆ ಚಕ್ಕರ್ ಹೊಡೆದಿದ್ದಾಗೈತಿ ಕಂಪ್ನಿಗೆ ಒಳಗೆ ಏನೇನೋ ಗೋಲ್ಮಾಲ್ ನಡೆಯಕತ್ತೈತಿ ಭಾಳ ಟೆನ್ಷನ್ ಐತೆ ನನಗೆ ನೀವು ನಾನು ಎದಕ್ಕೂ ಕರೆಯಕ್ಕೆ ಹೋಗ್ಬೇಡ್ರಿ ನೀವು ಅಷ್ಟೇ ಹೋಗಿ ಎಂಜಾಯ್ಮೆಂಟ್ ಬರ್ರಿ. ಅಣ್ಣ ಏನಣ್ಣ ಬರೀ ಕೆಲಸ ಅಂತೀವಿ ಒಂದಿನ ನಿನಗೋಸ್ಕರ ನೀ ಫ್ರೀಯಾಗಿ ಇಟ್ಕೊಳ್ಳೋದೇ ಇಲ್ಲ. ಒಂದು ದಿನ ಹೋಗಿ ಆರಾಮಾಗಿ ಹೊರಗೆ ಹೋಗಿ ಕೋಲ್ಡ್ ವೆದರ್ ಐತಿ ಚಿಲ್ ಮಾಡ್ಬಾರ್ನಂದ್ರೆ ಏನಿಂದ. ಇನ್ನೊಂದಷ್ಟು ದಿನ ನಮ್ಮ ಮದುವೆಗೆ ಹೋಗ್ತೀನಿ ಆಮೇಲೆ ಯಾರ ಜೊತೆ ಅಡ್ಡಾಡ್ತಿ ಈ ತಂಗಿ ಜೊತೆ ಒಂದ್ಸಲ ಕರೆದ್ರೆ ಬರಂಗಿಲ್ಲಲ್ಲ ನೀ. ನೋಡಿ ಶಶಿ ಸಿದ್ಧಾಂತ್ ನೀವು ಅಂದ್ಕೊಂಡಷ್ಟು ಫ್ರೀ ಲೈಫು ನಂದಲ್ಲ ನನಗೆ ಬೇಕಾದಷ್ಟು ಜವಾಬ್ದಾರಿ ಇದಾವೆ ನನ್ನದೇ ಆದ ಕರ್ತವ್ಯಗಳು ನನಗೆ ಭಾಳ ಅದಾವೆ ಸೊ ನೀವು ನನಗೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಕೆಲಸ ಏನೈತಿ ನೀವು ಮುಗಿಸ್ಕೊಳ್ಳಿ. ಅಲ್ಲ ಯಾರು ಬರ್ತಾರಂತ ಒಂದು ಮಾತು ಕೇಳು. ಯಾರಾದರೂ ಬರಲಿ ನಾ ಎಲ್ಲೂ ಬರೋಂಗಿಲ್ಲ ನೀವು ಮಾತ್ರ ಹೋಗಿ ಬರ್ರಿ ಅದಕ್ಕೆ ಎಷ್ಟು ಅಮೌಂಟ್ ಬೇಕು ಏನು ಬೇಕು ಹೇಳ್ರಿ ಅದೆಲ್ಲ ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ ನೀವು ಆರಾಮ್ಸೆ ಹೋಗಿ ಬರ್ರಿ ಆಯಿತಾ. ಅಯ್ಯೋ ಅಣ್ಣ ಪೂಜಾನು ಬರತ್ತಾರಣ್ಣ. ಯಾವ ಪೂಜಾ ಯಾರು ಬಂದರೂ ಅಷ್ಟೇ ನಾನು ಬರೋಂಗಿಲ್ಲ. ಪೂಜಾ ಅಣ್ಣ ಏನು ಪೂಜಾ ಬರತ್ತಾಳ ನೋಡು ಗಾಡಿ ಟ್ರ್ಯಾಕಿಗೆ ಬಂತು. ಹ್ಞೂ ಅರುಣ ಹೇಳ್ದ ಅರುಣು ನಾನು ಸಿದ್ಧಾಂತು ನೀನು ಅವ್ರ ತಂಗಿ ಸಿಂಚನ ಮತ್ತು ಪೂಜಾನು ಕರೆನ ಅಕ್ಕಿ ಅವ್ರ ಕಸಿನ್ ಅಲ್ಲ ಅದಕ್ಕೆ ಎಲ್ಲೂ ಹೋಗಂಗಿಲ್ಲ ನಮ್ಮ ಜೊತೆ ಇದ್ರೆ ಕರ್ಕೊಂಡು ಹೋಗೋನು ಅಂಥೇಳಿ ಅವ್ರ ಮಮ್ಮಿನ ಕೇಳಿ ಕರ್ಕೊಂಡು ಬರತ್ತಾರಂತ ನಾವು ಅಷ್ಟು ಹೋಗಿ ಬರ್ರಿ ನಾನು. ಈಗಿಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ ಬಿಡು. ಏನಂದಿ ಸಿದ್ಧಾಂತ. ಹಾಂ ಅಣ್ಣ ಏನಿಲ್ಲ ಈಗರ ಬಾಪ ಪ್ಲೀಸ್. ಯಾವಾಗ ಹೋಗೋದು. ಓಹೋಹೋ ಇಷ್ಟೋ ತನಕ ಇಲ್ಲವೇ ಇಲ್ಲ ನಂಗೆ ಟೈಮೇ ಇಲ್ಲ ಅಂತಿದ್ದಿ ಪೂಜಾ ಹೆಸರು ಕೇಳ್ತಿದ್ದಂಗೆ ಯಾವಾಗ ಹೋಗೋದು ಬೇರೆ ಫಿಕ್ಸ್ ಆಗ್ಬಿಡ್ತಾ. ನೀ ಸುಮ್ಮಿರಪ್ಪ ಅಂದಿದೆ. ನನ್ನ ಸುಮ್ಮನಿರಿಸ್ರು ಎಲ್ಲರೂ. ಅಣ್ಣ ಈ ಸಂಡೇನ ಹೋಗೋಣ ಫ್ರೀ ಇರ್ತೇವೆ ಎಲ್ಲರೂ ಹೆಂಗಿದ್ರು ಕಂಪ್ನಿ ಸುಟ್ಟಿ ಇರ್ತೈತಲ್ಲ ನಿಂಗೂ ಏನೂ ಕೆಲಸ ಇರಂಗಿಲ್ಲ ಸೊ ಸಂಡೇ ಹೋಗೋಣ. ಅಲ್ಲ ಪೂಜಾಂದು ಎಕ್ಸಾಮ್ ಟೈಮ್ ಬರ್ತಾಳಾಕಿ. ಏನು ಪೂಜಾರ ಎಕ್ಸಾಮಾ ನಿನ್ಗೆ ಹೆಂಗೆ ಗೊತ್ತು. ಹೆಂಗೆ ಗೊತ್ತು ಅಂದ್ರೆ ಆಕೆ ಫೈನಲ್ ಇಯರ್ ಡಿಗ್ರಿ ಅಂತ ಗೊತ್ತು ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ಸ್ ನಡೆಯತ್ತಲ್ಲ ಈಗ ಅದಕ್ಕೆ ಗೊತ್ತು ಅಷ್ಟೇ ಏನಿಲ್ಲ. ನೋಡ್ರಿ ನೀವು ಯಾವಾಗ ಹೋಗೋದನ್ನ ಡೇಟ್ ಫಿಕ್ಸ್ ಮಾಡಿ ಹೇಳ್ರಿ ನಾ ಫ್ರೀ ಇದ್ರೆ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ನಂಗೆ ಟೈಮ್ ಐತಿ ಸೈಟ್ ವಿಸಿಟ್ ಐತಿ ಪಲ್ಲವಿನ ಲಘುನ ಟಿಫನ್ ಮಾಡಿ ಬಾ ಅಂತ ಹೇಳಿ ಕಾರ್ ಹತ್ತಕ್ಕೆ ನಾ ಹೋಗ್ತೀನಿ ಬಾಯ್ ಬಾಯ್ ಶಶಿ ಬಾಯ್ ಸಿದ್ಧಾಂತ್. ಆಹಾ ಹಾ ಕಳ್ಳ ಪೂಜಾ ಹೆಸರು ಹೇಳತ್ಲೇ ಯು ಟರ್ನ್ ಹೊಡೆದ್ಬಿಟ್ಟ ಹಂಗೆ. ಆಹಾ ಹುಡುಗರ್ಕಿ ಎಲ್ರತಾವ ನಮಗೆ ಗೊತ್ತಂಗಿಲ್ಲ. ನೀ ಸುಮ್ಮಿರಪ್ಪ ಮಾರಾಯ ಹೆಂಗೋ ಹೇಳ ಅವನು ಒಪ್ಸಾತಿರ್ತೀನಿ ಅವನು ಕಾಡಿಸ್ತೀನಿ ನೋಡೊಟ್ಟ. ಅಯ್ಯೋ ನಿಂಗೇನಾತ. ಅಣ್ಣ ಹೆಂಗಾರ ಒಪ್ಕೊಂಡಲ್ಲ ಅಷ್ಟು ಸಾಕು. ಒಪ್ಕೊಳಕ ಬೇಕು ತಗೋ ಅಂತ ರೀಸನ್ನ ಇಟ್ಟಿಲ್ಲ. ಏನು ಮಾಡ್ರಪ್ಪ ಇವ್ರಿಗಾರ ಫೋನ್ ಮಾಡ್ಬೇಕಂದ್ರೆ ಇವ್ರು ಬಾಚ್ಕೊಂತಾರೆ. ಮೆಸೇಜ್ ಮಾಡಿ ಹೇಳ್ತೇನೆ ಮೆಸೇಜ್ ಮಾಡಿ ನಾ ಇವ್ರ ಜೊತೆ ಹೊಂಟೀನಿ ನೀವು ಹೋಗಿ ಆ ಫೈಲ್ ತಕ್ಕೊರಿ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಗ್ಯಾರಂಟಿ ಇದು ಸಿಕ್ಕಾಕೋ ಕೆಲಸ ಇದೆ ಮತ್ತು. ಪಲ್ಲವಿ ಆರ್ ಯು ಕಂಫರ್ಟಬಲ್. ಹಾಂ ಬಾವಾ ರೀ ಹಾಂ ಅದ್ರೊಳಗೇನೈತಿ ಕಂಫರ್ಟಬಲ್ ಆಗಿದ್ದೀನಿ. ಯಾಕೆ ಹಿಂಗೆ ಕೇಳತ್ತೀರಿ. ಯಾಕಂದ್ರೆ ಅವಾಗ್ಲಿಂದ ಏನೋ ಯೋಚನೆ ಮಾಡಕತ್ತಿ ಏನೋ ಗಾಬರಿ ಅದರಂಗದಿ ಒಂಥರ ಏನೋ ತಪ್ಪು ಕೆಲಸ ಮಾಡಿ ಸಿಕ್ಕಾಕೊಂಡಿರ್ತಾರಲ್ಲ ಹಂಗದಿ ಈಗ ಏನಾದರೂ ಆಯ್ತಾ. ಅಯ್ಯೋ ಅದು ಇಲ್ರಿಪ್ಪ ಏನಾಗಿಲ್ಲ ಏನಾಗ್ಬೇಕು ಅಂಥದ್ದೇನಿಲ್ಲ ನೀವ್ಯಾಕೆ ಹಿಂಗೆ ಕೇಳತ್ತೀರಿ. ಇಲ್ಲ ಅವಾಗ್ಲಿಂದ ಫೋನ್ ನೋಡಕತ್ತಿ ಏನೋ ಮೆಸೇಜ್ ಮಾಡಕತ್ತಿ ಏನು ಮಾಡಕತ್ತಿ. ಏನಿಲ್ರಿ ಹಂಗೆ ನೋಡಾತಿದ್ದೆ ಫೋನ್ ನೋಡಾತಿದ್ದೆ. ನಿನಗೊಂದು ಹೇಳಲ್ಲ ನಾನು ಪಲ್ಲವಿ ನಾವು ಸೈಟ್ ವಿಸಿಟ್ ಹೋದಾಗ ಫೋನ್ ಯೂಸ್ ಮಾಡೋಂಗಿಲ್ಲ ಯಾಕಂತಂದ್ರೆ ನಮ್ಮ ವಿಷಯಗಳು ಮತ್ತೊಂದು ಕ್ಲೈಂಟ್ಸಿಗೆ ಲೀಕ್ ಆಗಬಾರ್ದು ಅಂಥೇಳಿ ನಮ್ಮ ಎಂಪ್ಲಾಯೀಸ್ಗೂ ನಾವು ಇದನ್ನೇ ಯೂಸ್ ಮಾಡೋದು. ಸೊ ನೀನು ಫೋನ್ ಯೂಸ್ ಮಾಡಬೇಡ ನೀನು ಫೋನ್ ನನ್ನ ಹತ್ರ ಕೊಡು ನಾವು ಸೈಟ್ ವಿಸಿಟ್ ಮಾಡೋ ತನಕ. ಫೋನಾ ಅಲ್ಲ ಭಾವರಿ ಹೊರಗಿನವ್ರಿಗೇನೋ ಆಯ್ತು ಮನೆಯವ್ರಿಗೂ ಫಾರ್ಮಾಲಿಟೀಸ್. ನೋಡು ಪಲ್ಲವಿ ನಾ ಕೆಲಸದೊಳಗೆ ಹೆಂಗದೇನೆ ಅಂಥೇಳಿ ನಿನಗೆ ಗೊತ್ತೈತಿ ಅದನ್ನೇನು ಬಾಯ್ಬಿಟ್ಟು ಬೇರೆ ಹೇಳಬೇಕಾಗಿಲ್ಲ.
ಸುಮ್ಮನೆ ಫೋನ್ ಕೊಡು, ಆಮೇಲೆ ಆಫೀಸ್ಗೆ ಹೋದ್ಮೇಲೆ ನಿನ್ನ ಫೋನ್ ನಾನು ಕೊಡ್ತೀನಿ. ಇದೇನಪ್ಪ ಇದು? ಸರಿ ತಗೋರಿ. ಸರಿ, ಸೈಲೆಂಟ್ ಮಾಡಿದ್ದೆ ನನ್ನ ಹತ್ರನೇ ಇರಲಿ, ಆಫೀಸ್ಗೆ ಹೋದ್ಮೇಲೆ ಕೊಡ್ತೆ. ಈಗೇನು ಫೋನ್ ಅವಶ್ಯಕತೆ ಇಲ್ಲ, ಆರಾಮಾಗಿ ಚಿಲ್ಲಗೆ ಕೆಲಸದ ಬಗ್ಗೆ ಲಕ್ಷ್ಯ ಕೊಡು. ಹಾಂ ಹ್ಞೂ ರೀ. ಯಪ್ಪ ದೇವಿ, ಇವತ್ತು ಯಾಕೋ ಯಾರ ಮಕ್ಕ ನೋಡಿ ಎದ್ನೋ ಏನೋ ಯಪ್ಪ, ಇವತ್ತು ನನ್ನ ಗ್ರಹಚಾರನೇ ಸರಿ ಇಲ್ಲ. ಅಲ್ಲಿ ಗಿರ್ಜಿ ಇಲ್ಲಿ ಕರ್ಕೊಂಬಂದಿ. ಈಗ ಏನು ಮಾಡೋಕ್ಕೆ? ಮಿನಿ ಬಾಯಿ ಅಂತರ ನೆಕ್ಲೆಸ್ ಕದ್ದಿದ್ದು ಯಾರು ಅಂತ ಹೆಂಗೆ ಬಾಯಿ ಬಿಡಿಸ್ತೀನಿ ನನಗೊಂದಿಟ್ಟು ಹೇಳಿ ಬಿಡಿಸಿ. ಅರ್ಜೆಂಟು ಸಾಂತಕ, ನಿನಗೆಲ್ಲ ಅರ್ಜೆಂಟ್ ಆಗ್ಬೇಕು. ಒಸಿ ತಡ್ಕೋ, ಮಾಸ್ಟರ್ ಪಿಲ್ಯಾನು ತಲೆಯಾಗ ಓಡ್ತಾ ಐತಿ. ನೀ ಯಾಕೆ ತಲೆ ಕೆಡ್ಸ್ಕೊತಿ? ನಮ್ಮ ಮೆಹೂಣ ನಾ ಅದೇನು ಗಪ್ಪಿರೋಂದಿದ್ದ. ಇದೇನ್ಲೆ ಮೆಹೂಣ ಅಂತ ತಲೆ ಹಿಡಿಸಿಬಿಟ್ಟಿಯಲ್ಲ. ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನೀ ಏನಿದ್ರು ಈಗ ನನ್ನ ಜೊತೆ ಮಗಳ ಜೊತೆ ಮಾತಾಡ್ತಾನೆ, ನೀ ಎಲ್ಲದಕ್ಕೂ ಹಾಂ ಹೌದು ಹಂಗೆ ಅಂದ್ರೆ ಸಾಕು, ಮತ್ತೇನು ಹೇಳಬೇಕಾಗಿಲ್ಲ. ನಾ ಹೇಳಿದ ನೆನಪೈತಲ್ಲ ಸಾಂತಕ? ಹ್ಞೂ ಆಯ್ತು, ನೀ ಹೆಂಗೆ ಹೇಳ್ತೀಯೋ ಹಂಗೆ. ಬಾ. ವಾ ಸಾಂತಕ ಗಿರ್ಜಕ್ಕ, ಈ ಕಡೆ ಬಂದ್ಬಿಟ್ರಿ. ಬಲಿಕಾ ಬಕ್ರ ಪ್ರೇಮಿ ಮಸ್ತ್ ಸಿಕ್ಕಿಲ್ಲ. ಇದ ಚಾನ್ಸ್ನಾಗ ನಿನ್ನ ಯೂಸ್ ಮಾಡ್ಕೊಂಡ್ಬಿಡ್ತಾನೆ. ವಾ ಪ್ರೇಮಿ, ನಿಂದು ಏನು ಟೈಮಿಂಗ್ಸ್ ಏನಿಂದ ಪಕ್ಕಾ ಟೈಮಿಂಗ್ಸ್ ನೋಡ್ಲೆ. ನಿಂದು ಭಾಳ ಚಲೋ ಆತ ನೋಡಿ ಬಂದಿದ್ದು. ಒಂದು ವಿಚಾರ ಗೊತ್ತಾತ ಆ ಪ್ರೇಮಿ? ಏನಯ್ಯವ ಅದ ನನಗೆ ಗೊತ್ತಾಗ್ಲಿತ್ತ. ಏನದು ದೌಡ್ ಹೇಳ. ಶಾಂತಕ್ಕನ ಮಗಳು ಮೀನಿ ಬಾಗಲ್ದಾಗ ಅದ. ಬರಲಿ ಯವ್ವ, ನಮ್ಮ ಬಾಜುಕಿನ ಊರಾಗ ಎಂಥದ್ದು ಕಾಂಪಿಟೇಷನ್ ನಡ್ಸಾತಾರಂತ. ಏನು ಕಾಂಪಿಟೇಷನಾ? ನನಗೆ ಗೊತ್ತಿಲ್ಲಲ್ಲ, ಎಂತ ಅದ ಅದ? ನಮ್ಮ ಶಾಂತಕ್ಕ 10 ರೂಪಾಯಿ ಆ್ಯಕ್ಟಿಂಗ್ ಮಾಡಂದ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡತ್ತಲ್ಲ. ಇರಲಿ. ಅದು ಮನ್ಯಾಗ ಬಂಗಾರದ ಸರಗೋಡಿರ್ತಾವಲ್ಲ, ಅವನ್ನೆಲ್ಲ ಹಾಕ್ಕೊಂಡು ಚಂದಗೆ ರೇಷ್ಮೆ ಸೀರೆ ಉಟ್ಕೊಂಡು ಮೇಕಪ್ ಎಲ್ಲ ಮೆತ್ಕೊಂಡು ಯಾರು ರೆಡಿಯಾಗಿ ಅಲ್ಲಿ ಹೋಗಿ ಪ್ಯಾಸನ್ ಶೋ ಮಾಡ್ತಾರಲ್ಲ, ಅವ್ರಿಗಿನ್ನೂ 2 ಲಕ್ಷ ರೂಪಾಯಿ ಬಹುಮಾನ ಅಂತ. ಹೌದಾ? ಹೌದಾ? ಇಂಥ ಕಾಂಪಿಟೇಷನಾ? ಯಾವಾಗಿಟ್ರೆ, ಯಾರಿಟ್ರೆ, ಎಲ್ಲಿಟ್ರೆ? ಮೊದಲು ಹೇಳಿ ಗಿರ್ಜಿ, ನಾನು ಹೋಗಿ ಹೆಸರು ಕೊಟ್ಟೆ ಎಲ್ಲ ದಾಗಿನ್ಗಳನ್ನ ಮನೆ ಬಾಜುಕ್ನಾರು ಮುಂದಿನ ನಮ್ಮ ಅಕ್ಕ ತಂಗಿಯಾರು ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಸೀರೆ ಉಟ್ಕೊಂಡು ಹೋಗಿ 2 ಲಕ್ಷ ರೂಪಾಯಿ ಬಾಚ್ಕೊಂಡು ಬಂದುಬಿಡ್ತೀನಿ. ಪ್ರಮುಖ ಹಂಗೆ ಹೋಗಿ ನಾವು ಹೆಸರು ಕೊಟ್ಟು ಭಾಗವಹಿಸೋದಲ್ಲದ. ಈಗ ನಮ್ಮ ಫೋನ್ ನಂಬರ್ ಇರ್ತಾವಲ್ಲ, ಇಷ್ಟು ಊರಿನೂ ಈಗ ಪಂಗಣ್ಯಾಗ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರ ಫೋನ್ ನಂಬರ್ ಏನೋ ಲಕ್ಕಿ ಡ್ರಾ ಹಾಕ್ತಾರಂತ. ಅವ್ರು ಚೀಟಿ ಬರ್ದ ಅದ್ರ ಒಳಗೆ ಯಾರು ನಂಬರ್ ಬಂದಿರ್ತದಲ್ಲ ಲಕ್ಕಿ ನಂಬರು, ಅವ್ರಿಗಟ್ಟ ಫೋನ್ ಮಾಡಿ ಹಿಂಗೆ ರೆಡಿಯಾಗಿ ಬರ್ರಿ ಅಂತಾರಂತವ್ರು. ಬಂದಾಗ ಒಂದು 10 ಮಂದಿ ಬಂದಿರ್ತಾರೆ ಹಿಂಗೆಲ್ಲ ಮಾಡಿ. ಆ 10 ಮಂದಿಯಾಗ ಒಬ್ಬರು ಸೆಲೆಕ್ಟ್ ಮಾಡಿ 2 ಲಕ್ಷ ರೂಪಾಯಿ ಕೊಡ್ತಾರಂತವ್ರು. ಹೌದು ಸಾಧಕ ಆಗಳಿಂದ ಹಾಂ ಅಟ್ಟ ಹೇಳತ್ತಿ. ಬೇರೆ ಏನ್ರ ಹೇಳ. ಈಗ ಹೇಳೋದು ನಿಜ, ನಾಗಿರ್ಜ್ ಹೇಳೋದು? ಹೌದು ಸಾಧಕ ಹೇಳ್ತಾ ಅಂದಮೇಲೆ ತಪ್ಪೇನ್ಲಿ. ಈಗ ನೀವು ಹೋಗಿ ಹೆಸರು ಕೊಡ್ದಲ್ಲದ. ಈಗ ಏನರ ನಿಂದು ದೇವರು ಪುಣ್ಯದಿಂದ ನಿನ್ನ ಹೆಸರು ಲಕ್ಕಿ ಡ್ರಾನ್ಯಾಗ ಬಂದು ಅವ್ರೇನ್ರ ನಿನಗೆ ಫೋನ್ ಮಾಡಿರಂದ್ರೆ ಇಟ್ಕೋ, ನೀನಲ್ಲಿ ಆ 2 ಲಕ್ಷ ರೂಪಾಯಿ ಒಡತಿ ಹೇಳಕ್ಕೆ ಬರ್ತಿಲ್ಲ. ಇಲ್ಲೇ ಎಲ್ಲರ ಇರ್ಬೋದು, ಯಾರೇ ಪುಣ್ಯವಂತರ ಅವರು ನಂಬರು ಫೋನ್ ಬಂತಂದ್ರೆ ಬಡ ಯಾರ್ದಾರ ಫೋನ್ ಬಂತಂದ್ರೆ ಪ್ರೇಮಿ ಫೋನಿಗೆ ಮೊದಲು ಎತ್ತೀವಿ ಎಲ್ಲ ಹೇಳ್ಬಿಡು. ಏನ್ರಿ ಹೆಂತ್ರಿ ಎಲ್ಲಿಂದ ಫೋನ್ ಹಚ್ಚಿರಿ ಮತ್ತು ಹಿಂಗೆ ಕಾಂಪಿಟೇಷನ್ದವ್ರು ಎಲ್ಲ ಕೇಳ್ಬಿಡು. ನನಗೆ ಯಾವ್ದಾರ ಫೋನ್ ಬಂತಾರೆ ಮೊದಲು ಎತ್ತಾತೆ ನೋಡುವ. ನಿಂಗೆ ಯಾರು ಗೊತ್ತಾರೆ ಎಲ್ಲರಿಗೂ ಹೇಳಿ, ಪಾಪ ನಮಗೆ ಬರ್ಲಿಕ್ಕೆ ಮಂದಿಗರ ಉಪಯೋಗ ಆಲಿ. ಅಯ್ಯೋ ತೆಗಿಯತ್ತಾಗ ಅದ್ರಾಗೇನು ಅರ್ಧ ಊರು ಟಾಮ್ಟಾ ಮಾಡ್ಕೊಂಡು ಬಿಡ್ತೇನೆ. ಚಲೋ ಸುದ್ದಿ ಹೇಳಿದೆ ಬಿಡ ಗಿರ್ಜಿ, ಚಲೋ ಆತ್ವಾ. ನಾನು ಫೋನು ಯಾವ್ದಾರ ಅನ್ನೋ ನಂಬರ್ ಬಂತಂದ್ರೆ ಎತ್ತುವುದಿಲ್ಲ, ನನಗೆ ಗಂಡು ಬೈತಾನಂತೇಳಿ. ಇನ್ನು ಮ್ಯಾಲೆ ಎಲ್ಲ ನಂಬರು ಎತ್ತು ಬಿಡ್ತೇನೆ. ಎಲ್ಲನೂ ಎತ್ತೇ ಬಿಡಲಿ ನೀ ಪ್ರೇಮಿ. ಏನು? ಹೌದಾ? ಚಲೋ ಆತು. ಇಂಥ ಸುದ್ದಿ ನನ್ನ ಬಾಯಿಗೆ ಬಿತ್ತು. ಹೆಂಗಿದ್ರು ಆ ಸಂಗಿ ಅಕ್ಕನ ನೆಕ್ಲೆಸ್ ನನ್ನ ಕಡೆ ಐತೆ. ಆ ಫೋನ್ ಏನ್ರ ನನಗೆ ಬಂದರೆ ನೆಕ್ಲೆಸ್ ಹಾಕ್ಕೊಂಡು ಎಲ್ಲ ದಾಗಿನ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬಿಡ್ತೇನೆ. 2 ಲಕ್ಷ ರೂಪಾಯಿ ನನಗೆ, ಯಾರಿಗುಂಟು ಯಾರಿಗಿಲ್ಲ. ಆತ ಮೊದಲು ಇದನ್ನೆಲ್ಲರಿಗೂ ಹೇಳ್ತೇನೆ. ಮೊದಲು ನಮ್ಮ ಅಕ್ಕ ತಂಗಿಯರಿಗೆಲ್ಲ ಫೋನ್ ಹಚ್ಚಿ ಹೇಳ್ತೇನವ. ಅವರು ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡಿದ್ರೆ ಈ ಸುದ್ದಿ ಹೇಳಿ ಅವ್ರಿಗೆ ಖುಷಿ ಪಡಿಸ್ತೇನೆ. ಬರಲಿ ಹಂಗಾರ. ಪ್ರೇಮಿ ಮೊದಲು ಹೋಗುವ. ದೇವ್ರು ಸಿಕ್ಕಂಗೆ ಸಿಕ್ಕಿ ಪ್ರೇಮಿ ನೀನು. ಹೋಗು, ಎಲ್ಲರಿಗೂ ಹೇಳು ಹೋಗು. ಹಾಂ ಹೌದು. ನಾ ಬಂದಿದ್ದ ಕೆಲಸ ಆತು ಸಾಂತಕ, ಹೋಗೋಣ ಮನೆಗೆ. ಎಲ್ಲಿ ಹೋತ್ಲಿ ಗಿರ್ಜಿ? ನಾ ಸಾಂತಕ ಮನೆಗೆ ಹೋಗಿ ಎಲ್ಲ ಎಕ್ಸ್ಪ್ಲೇಷನ್ ಮಾಡ್ತೇನೆ. ಬಾ ನಡಿ ಹೋಗು. ಹಾಂ ಹೌದು.
ಗಿರ್ಜಕರ ಓ ಮೀ ಏನು ಮೀನಾಕ್ಷಿ ನೀವು ಇಟ್ಟ ತನಕ ಪ್ರೇಮ ಕರ್ಮಂದು ಮಾತಾಡತ್ತಿದ್ದು ಕೇಳಿಸ್ಕೊಂಡೆ. ನೀವು ಹೇಳೋದು ಕರೀರಿ. ಹಂಗೆ ಲಕ್ಕಿ ಡಿಪ್ಪು ಫೋನ್ ಹಚ್ಚಿ ರೆಡಿಯಾಗಿ ಬಾ ಅಂಥೇಳಿ ಕಾಂಪಿಟೇಷನ್ನಾಗ ಹೇಳಿ 2 ಲಕ್ಷ ರೂಪಾಯಿ ಕೊಡ್ತಾರಾ? ಸುಳ್ಳು ಹೇಳಿದ್ರ ನಿನ್ನ ಮ್ಯಾಲೆ ಆಣಿ ನೋಡುವ ಮೀನಾಕ್ಷಿ. ನಾ ಯಾಕೆ ಸುಳ್ಳು ಹೇಳಿ? ನನಗಲ್ಲ, ಮತ್ತು ನನಗೂ ಹಿಂಗೆ ಮತ್ತೊಬ್ಬರಿಂದ ವಿಷಯ ಗೊತ್ತಾತ. ನನಗೊಬ್ಬಕ್ಕೆ ಗೊತ್ತಾದ್ರೆ ಏನು ಉಪಯೋಗ, ಎಲ್ಲರಿಗೂ ಗೊತ್ತಾಗಲಿ ಅಂಥೇಳಿ ನಾ ಹೇಳಿ ನೋಡು. ನೋಡು ಮೀನಾಕ್ಷಿ, ನಿನಗೆ ಯಾವ್ದಾರ ಫೋನ್ ಬಂದರೆ ಎಲ್ಲ ಎತ್ತೀವಿ, ಎಲ್ಲ ಹೇಳಿಬಿಡು ಚಂದಗೆ. ಹೌದಾ? ಆಯ್ತು ರೀ. ನಿಮಗೆ ಯಾವ್ದಾರ ಫೋನ್ ಬಂದರೆ ಮೊದಲು ಎತ್ತಿ ಮಾತಾಡ್ತೇನೆ. ಆತವ್ವ, ನನಗೂ ಮನಾರ್ ಕೆಲಸ ಐತಿ, ಬರ್ತೇನಂತ. ನಮ್ಮ ಅವು ನೋಡು, ಇಲ್ಲೇ ನಮ್ಮ ಮನೆ ತನಕ ಬಂದ, ನನ್ನ ಮನೆಗೆ ಒಂದು ಈಡು ಬರಲಿಲ್ಲ. ಮೊನ್ನೆ ಆ ನೆಕ್ಲೆಸ್ ಸಂಬಂಧ ಕೇಳಕ್ಕೆ ಬಂದಿದ್ಲು. ಹಿಂಗೆ ಇಷ್ಟ ಎಲ್ಲರೂ.